ವಿಠಲ್ ಸರ್ ಹೇಳಿ. ಸರ್ ನಮಸ್ಕಾರ ಸರ್. ನಮಸ್ತೆ. ಸರ್ ಆರಾಮ್ ಸರ್. ಆರಾಮಿದೀನಿ ನೋಡಿ. ಸರ್ ನೀವು ಕಳಿಸಿದ ರೈಸ್ ಬಂದ್ ರೀಚ್ ಆಯ್ತು ಸರ್ ಈಗ. ಎಸ್ ಬಂತಾ? ಹಾ ಬರುತ್ತೆ. ರೈಸ್ ಬಂತ್ ಸರ್. ಹಾ ಸರ್ ಎಸ್ ಬಂತು. ಎಸ್. ಹ್ಮ್ ಹ್ಮ್ ಸರ್ ನನ್ನ ಹತ್ರಗೆ ಎರಡು ಕ್ವಶನ್ ಇದೆ ಸರ್. ಹ್ಮ್ ಹ್ಮ್ ಸರ್ ಈಗ ನಾನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀನಿ ನಿಮ್ ತರನೇ ಸಂಡೇ ಮತ್ತೆ ಸ್ಯಾಟರ್ಡೇ ಮಾಡ್ತಾ ಇದ್ದೀನಿ. ಎಸ್. ಹೋಗಿ ಎಲ್ಲಿಂದ? ಸರ್ ನಾನು ಇರೋದು ಕೊಪ್ಪಳ ಸರ್. ಕೊಪ್ಪಳ. ಹಾ ಮತ್ತೆ ನಾನು ಟ್ರೀಟ್ ಮಾಡೋದು ಬೆಳಗಾವಿ ಡಿಸ್ಟ್ರಿಕ್ಟ್ ಹ್ಮ್ ರಾಯಬಾಗ್ದಿಂದ. ಹ್ಮ್ 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 ಹಾ, ಹ್ಮ್. ರಜೆ ಎಸ್. ಇದ್ದಾಗ ಒಟ್ಟು ಹೋಗಿ ಮಾಡ್ತಾ ಇದ್ದೀನಿ ಸರ್. ಓಕೆ ಸರ್ ಓಕೆ. ಹಾಂ ಸರ್. ಸರ್ ಒಂದು ಪೇಷಂಟ್ ಬಂದಿತ್ತು ಅದರದ್ದು ನಾಡಿ ಸ್ವರದಲ್ಲಿ ಚೆಕ್ ಮಾಡಿದಾಗ ಹ್ಮ್ ಹ್ಮ್ ಟೋಟಲ್ ಎಲ್ಲ ಯಾವುದು ಕಿಡ್ನಿ ಮೆರಿಡಿಯನ್ ಇವೆಲ್ಲ ಹ್ಮ್ ಹೀಟ್ ಹ್ಮ್ ಇದೆ ಸರ್. ಹ್ಮ್ ಹ್ಮ್ ಮತ್ತೆ ಟೋಟಲಿ ಬಾಡಿ ಎಲ್ಲ ಸ್ವೆಟ್ಟಿಂಗ್ ಇದೆ ಟೋಟಲ್. ಹ್ಮ್ ಹ್ಮ್. ಕಲರು ಹಚ್ಚಕ್ ಆಗ್ತಾ ಇಲ್ಲ, ಕಲರ್ ಹಚ್ರೂ ಸ್ವೆಟ್ಟಿಂಗ್ ಇದಾಗ್ತಾ ಇದೆ. ಅದಕ್ಕೆ ಟ್ರೀಟ್ಮೆಂಟ್ ಯಾವ ತರ ಮಾಡೋದು? ಎಲ್ಲ ರಚಿಸಿದ್ರು ಆಗ್ತಾ ಇಲ್ಲ ಅಲ್ವಾ? ಹಾ ಎಸ್ ವೆರಿ ಗುಡ್. ನಿಲ್ತಾ ಇದೆ, ಫುಲ್ ಅಂತರಿಗೆ ನೀರಲ್ಲಿ ಎದ್ ತರ ಇರೋದು. ಅಂತರಿಗೆ ಸಂಖ್ಯಾಶಾಸ್ತ್ರ ಕೊಡ್ಬೇಕು ನೀವು. ಕೋಲ್ಡ್ನೆಸ್ ಇದೆ ಅಲ್ವಾ ಅವ್ರ ದೇಹದಲ್ಲಿ. ಹಾ ಸರ್. ಅವಾಗ ಏನ್ ಮಾಡ್ಬೇಕು, ಅವ್ರು ಮೊಬೈಲ್ ಯೂಸ್ ಮಾಡ್ತಿದ್ರು ಅಂದ್ರೆ ಮೊಬೈಲ್ಗೆ ನಂಬರ್ 3 ಸ್ಕೈ ಬ್ಲೂ ಕಲರ್ ಅನ್ನ ವಾಲ್ ಪೇಪರ್ ಮಾಡಕ್ ಹೇಳಿ. ಇಲ್ಲ ಹಾ ಅಂದ್ರೆ ಸರ್. ನಂಬರ್ 3 ಸ್ಕೈ ಬ್ಲೂ ಅನ್ನ A4 ವೈಟ್ ಶೀಟ್ ಅಲ್ಲಿ ಬರೆದ್ಬಿಟ್ಟು ನಿಮ್ಮ ಹತ್ರ ಇಟ್ಕೊಳ್ಳಿ, ಅಥವಾ ನೀವು ಇರೋ ಪ್ಲೇಸ್ ಅಲ್ಲಿ ನೇತಾಕಿ ಅಂತ ಹೇಳಿ. ಹಾ ಸರ್. ಬೆಸ್ಟ್ ಆಗಿ ವರ್ಕ್ ಆಗುತ್ತೆ ಅದನ್ನು ಕೂಡ. ಸರಿ ಸರ್. ಸರ್ ಇದು ಇನ್ಫರ್ಟಿಲಿಟಿಗೆ ಯಾವುದು ಸ್ವಲ್ಪ? ಇನ್ಫರ್ಟಿಲಿಟಿ, ಹಾ ಮಕ್ಕಳಾಗ್ತಾ ಸರ್. ಇಲ್ಲ. ಹೌದು ಎಸ್, ಸರ್, ಭಾಳ ಮಕ್ಕಳಾಗ್ತಾ ಜಾಸ್ತಿ ಇಲ್ಲ ಜಾಸ್ತಿ ಅಂದ್ರೆ ಕೇಸ್ ಅವೇ ಇದಾವೆ ಸರ್. 4-5 ಆರ್ಗನ್ ಇಂಬ್ಯಾಲೆನ್ಸ್ ಇರುತ್ತೆ. ಅವಾಗ ಹೇಳಿದ್ರಲ್ವಾ ಅವ್ರು, ಏನಿಲ್ಲ ಅಂದ್ರೆ ನನಗೆ 3 ಮಂತ್ಸ್ ಫಾಲೋ ಅಪ್ ಮಾಡಿದ್ರು. 3 ಮಂತ್ ಅಲ್ಲಿ ಸರ್. ನಾನು ಏನ್ ಮಾಡ್ತೀನಪ್ಪ ಅಂದ್ರೆ 5 ರಿಂದ 6 ಆರ್ಗನ್ ಇಂಬ್ಯಾಲೆನ್ಸ್ ಇರುತ್ತೆ. ಒಂದ್ ಬ್ಯಾಲೆನ್ಸ್ ಮಾಡಕ್ ಹೋದ್ರೆ ಇನ್ನೊಂದು ಇಂಬ್ಯಾಲೆನ್ಸ್ ಆಗುತ್ತೆ. ಹೌದು ಸರ್. ಹೌದಲ್ವಾ? ಹೌದು. ಅದನ್ನ ನೀವು ಹಾಂ ಸರ್. ಪೇಷಂಟ್ ಗೆ ಟ್ರೀಟ್ಮೆಂಟ್ ಮಾಡಿ ಕ್ಲಾಸ್ ಅನ್ನ ಕಲಿತಾ 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 ಗೊತ್ತಾಗ್ಬಿಡುತ್ತೆ. ಓ, ಇವರಿಗೆ ಹಾಂ ಈ ಸರ್. ಎನರ್ಜಿ ಇಂಬ್ಯಾಲೆನ್ಸ್ ಆಗಿತ್ತು. ಆಕಾಶದ್ದು ಇಂಬ್ಯಾಲೆನ್ಸ್ ಆಗಿತ್ತು, ಪರ್ಪಲ್ ಕಲರ್ ಹಾಕಿದ್ರೆ ಆಕಾಶ ರೆಡಿ ಆಗಿಬಿಡುತ್ತೆ. ಈ ಕಡೆ ಆಕಾಶ ರೆಡಿ ಆಗಿದೆ ಅನ್ನೋಟ್ಲೆ ಜಲತತ್ವ ಅಥವಾ ಅಗ್ನಿ ತತ್ವ ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ. ಅವಾಗ ಏನ್ ಹೌದು ಸರ್. ಮಾಡ್ಬೇಕು ಅಂದ್ರೆ ರೆಗ್ಯುಲರ್ ಆಗಿ ಯಾವ ಎನರ್ಜಿ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಅಲ್ವಾ, ಆರಾಮಾಗಿ ಆ ಎನರ್ಜಿ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು. ಫೈನಲಿ ಒಂದಿನ ಹಾಂ. 10 ಎಲಿಮೆಂಟ್ ಬ್ಯಾಲೆನ್ಸ್ ಆಗಿಬಿಡುತ್ತೆ ಹಾಂ ಸರ್. ಅಲ್ವಾ. ಅವಾಗ ಅವರು ಹಾಂ. ರಿಸಲ್ಟ್ ಬರುತ್ತೆ ಅವ್ರಿಗೆ. ಆರಾಮಾಗಿ 3 ಮಂತ್ ನಿಮ್ಗೆ ಹೆಂಗ್ ಅನ್ಸುತ್ತೆ ಆ ಎನರ್ಜಿನ ಬ್ಯಾಲೆನ್ಸ್ ಮಾಡ್ತಾ ಹೋಗಿ ರಿಸಲ್ಟ್ ಬರುತ್ತೆ. ಹಾಂ ಸರ್. ಓಕೆ ಸರ್. ಓಕೆ. ಮತ್ತೆ ನೀವು ಇದನ್ನ ಕಿಡ್ನಿ ಕ್ಲಾಸ್ ಮಾಡಿದ್ರಲ್ಲ ಸರ್, ಕಿಡ್ನಿದಿಂದ ಸ್ಟೋನ್ ಸೂಪರ್ ಆಗಿ ವರ್ಕ್ ಆಗ್ತಿದೆ ಸರ್ ಈಗ. ಅದು ಹೋಗುತ್ತೆ. ಪ್ರೆಷರ್ ಪಾಯಿಂಟ್ ಹೇಳಿದ್ರಲ್ಲ ಇಲ್ಲಿ ಈ ತರ, ಮತ್ತೆ ಹಾ ಕಾಲಿಗೆ ಪ್ರೆಷರ್ ಹಾ. ಮಾಡೋದು, ಎಸ್ ಎಸ್. ಮ್ಯಾಕ್ಸಿಮಮ್ 100% ರಿಸಲ್ಟ್ ಇದೆ ಸರ್. ಎಸ್, ಬೆಸ್ಟ್ ಆಗಿ ಹೋಗುತ್ತೆ ಸರ್. ಅಷ್ಟೇ ಮಾಡಿದ್ರೆ ಮುಗೀತು. ಕಿಡ್ನಿ ಸ್ಟೋನ್ ಹೌದು. ಅನ್ನೋದು ಹೊರಗಡೆ ಹೌದು ಸರ್. ಪ್ರಪಂಚಕ್ಕೆ ಒಂಥರ ಭೂತ ಆದಂಗ ಆಗ್ಬಿಟ್ಟಿದೆ. ಹೌದು ಸರ್. ಜಸ್ಟ್ ನೀವು ಕಲರ್ ಹಾಕೋದು ಬೇಡ, ಮಸಾಜ್ ಮಾಡಿದ್ರೇನೆ ಎಷ್ಟೋ ವಾಸಿ ಆಗುತ್ತೆ. ಹೌದು ಸರ್. ಎಸ್. ಓಕೆ ಸರ್. ಓಕೆ ಸರ್, ತುಂಬಾ ಖುಷಿ ಆಯ್ತು. ಓಕೆ ಇದೇ ಸರ್. ತರ ಮಾಡ್ತಾ ಹೋಗಿ, ಸಾಕಷ್ಟು ಜನಕ್ಕೆ ಹೀಲಿಂಗ್ ಹೌದು. ಕೊಡ್ತಾ ಹೋಗಿ ಅಲ್ವಾ. ಹೌದು ಸರ್. ಇದರಿಂದ ವಾಸಿ ಹೌದು ಸರ್. ಆಗ್ತಾರೆ. ನೀವು ಜಾಸ್ತಿ ಕಲಿತಾ ಹೋಗ್ತೀರಾ. ಆರಾಮಾಗಿ ಇಂಟ್ರೆಸ್ಟ್ ಕೊಟ್ಟು ಮಾಡಿ. ಎಷ್ಟು ಹೌದು ಬೆಸ್ಟ್ ಸರ್. ಆಗಿ ಇಂಟ್ರೆಸ್ಟ್ ಕೊಡ್ತೀರೋ ಅಷ್ಟು ಬೆಸ್ಟ್ ಆಗಿ ಹೀಲಿಂಗ್ ವರ್ಕ್ ಆಗುತ್ತೆ. ಹಾಂ ಸರ್. ಹೌದಲ್ವಾ? ಓಕೆ ಓಕೆ ಸರ್, ಸರ್. ಥ್ಯಾಂಕ್ ಯು. ತುಂಬಾ ಓಕೆ ಖುಷಿ ಸರ್, ಥ್ಯಾಂಕ್ ಆಯ್ತು. ಯು ಸರ್. ನಮಸ್ತೆ. ಒಳ್ಳೇದು ಮಾಡ್ಲಿ, ನಮಸ್ಕಾರ ಸರ್. ಆರಾಮಾಗೆ ಮಾಡಿ.